ನಮಸ್ಕಾರ ಎಲ್ಲರಿಗೂ ಭಾವಂಜನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಫ್ರೈಡ್ ಆನಿಯನ್ ಮಟನ್ ಬಿರಿಯಾನಿ. ಇದು ಮಾಡಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿದೆ. 750 ಗ್ರಾಮ್ ಅಷ್ಟು ಮಟನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 6 ಗ್ಲಾಸ್ ಅಷ್ಟು ಅಕ್ಕಿ, ಸಣ್ಣ ಗ್ಲಾಸ್ ಕಾಫಿ ಗ್ಲಾಸಲ್ಲಿ 6 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದರಲ್ಲಿ ಮಾಡಿಕೊಂಡ್ರೆ ಒಂದು 7 ಜನ ತಿನ್ಬೋದು. ಸೋಯಾ ಸಾಸ್ ಸ್ವಲ್ಪ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಪುಡಿ, ಸ್ವಲ್ಪ ಮೊಸರು, ಪುದೀನ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರು, ಕೊತ್ತಂಬರಿ ಸೊಪ್ಪು. ಇಲ್ಲಿ ಎಲ್ಲ ಥರ ಡ್ರೈ ಸ್ಪೈಸಸ್ ಇದೆ. ಕಸೂರಿ ಮೇಥಿ, ಟೊಮೆಟೊ ಒಂದೆರಡು ಹೆಚ್ಚಿಟ್ಕೊಂಡಿರೋದು ಮೀಡಿಯಂ ಸೈಜು, 2 ಹಸಿಮೆಣಸಿನ್ಕಾಯಿ, 2 ಮೀಡಿಯಂ ಸೈಜ್ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ 1 ಇಡಿಯಷ್ಟು ಈರುಳ್ಳಿನ ಬ್ರೌನ್ ಆಗೋ ಥರ ಹುರ್ಕೋಬೇಕು. ಸ್ವಲ್ಪ ಬ್ಲ್ಯಾಕಿಶ್ ಆಗಬೇಕು, ಅಲ್ಲಿ ತನಕ ಹುರ್ಕೋಬೇಕು ಅದನ್ನ. ಹೀಗೆ ಬ್ಲ್ಯಾಕ್ ಆಗಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕು ಚೆನ್ನಾಗಿ. ಇದಕ್ಕೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕುತ್ತಾ ಇದ್ದೀನಿ. ಸೊ ಇದಿಷ್ಟು ತಣ್ಣಗಾದ್ಮೇಲೆ ಇದನ್ನ ಪೇಸ್ಟ್ ಮಾಡಿ ಇಟ್ಕೋಬೇಕು. ಈಗ ಮಟನ್ಗೆ ಸ್ವಲ್ಪ ಉಪ್ಪು, ಸೋಯಾ ಸಾಸು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು, ಟರ್ಮರಿಕ್ ಪೌಡರು, ಈಗ ಮಾಡಿಟ್ಕೊಂಡಿರೋ ಪೇಸ್ಟು, ಈರುಳ್ಳಿ ಪೇಸ್ಟು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತೆ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಮಸಾಲಾ ಪೌಡರ್ಸು 1 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಮೊಸರು, ಇದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಮ್ಯಾರಿನೇಟ್ ಮಾಡಿಟ್ಕೋಬೇಕು. ಒಂದು 20 to 25 ಮಿನಿಟ್ಸು ಮ್ಯಾರಿನೇಟ್ ಮಾಡಿಟ್ಕೋಬೇಕು. ಈಗ ಒಂದು ಕುಕ್ಕರ್ ಪ್ಯಾನ್ಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಈಗ ಕಾದಿರೋ ಎಣ್ಣೆಗೆ ಎಲ್ಲ ಡ್ರೈ ಸ್ಪೈಸಸ್ ಹಾಕೋತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತೆ ಕರಿಬೇವು ಸೊಪ್ಪು, ಇದನ್ನ ಸ್ವಲ್ಪ ಎಣ್ಣೆಲಿ ಹುರ್ಕೋಬೇಕು. ಸ್ವಲ್ಪ ಹುರ್ಕೊಂಡಾದ್ಮೇಲೆ ಇದಕ್ಕೆ ಕಸೂರಿ ಮೇಥಿ, ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಮತ್ತೆ ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿರೋ ಮಟನ್ ಹಾಕಬೇಕು. ಸ್ವಲ್ಪ ಹುರಿದಾದ್ಮೇಲೆ ಇದನ್ನ ಸ್ವಲ್ಪ ನೀರು ಹಿಂಗೋ ತನಕ ಬೇಯಿಸ್ಕೋಬೇಕು. ಸ್ವಲ್ಪ ನೀರು ಬಿಟ್ಕೊಂಡಿದೆ, ಇವಾಗ ನೀರು ಹಾಕ್ಬಾರ್ದು. ಹೀಗೆ ಕುಕ್ಕರ್ ಮುಚ್ಚಳ ಹಾಕಿ 1 ರಿಂದ 2, 2 ರಿಂದ 3 ವಿಜಿಲ್ ಹಾಕ್ಸ್ಕೋಬೇಕು. ಸೊ ಅದು ಮಟನ್ ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡಿ ಇಲ್ಲಿ ಮಟನ್ ಬೆಂದಿದೆ. ಇದು ಒಂದು 3 ರಿಂದ 4 ಗ್ಲಾಸ್ ಅಷ್ಟು ನೀರು ಬಿಟ್ಕೊಂಡಿದೆ. ಸೊ ನಾನು ಅಕ್ಕಿ 6 ಗ್ಲಾಸ್ ತೊಗೊಂಡಿದ್ರೆ 12 ಗ್ಲಾಸ್ ನೀರು ಹಾಕೋಬೇಕು. ಇಲ್ಲೊಂದು 4 ಗ್ಲಾಸ್ ಅಷ್ಟು ಕಡಿಮೆ ನೀರು ಹಾಕೋತಾ ಇದ್ದೀನಿ, ಯಾಕಂದರೆ ಮಟನ್ ನೀರು ಬಿಟ್ಕೊಂಡಿರೋದ್ರಿಂದ. ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ. ನೀರು ಕುದೀತಾ ಇದೆ. ನಾನೀಗ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕ್ತಾ ಇದ್ದೀನಿ. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅದು ನೀರೆಲ್ಲ ಇಂಗಿದ್ಮೇಲೆ, ಸೊ ಈ ಥರ ನೀರು ಕಡಿಮೆ ಆಗಿರುತ್ತೆ. ಸೊ ಅನ್ನ ಸ್ವಲ್ಪ ಬೆಂದಿರುತ್ತೆ ಅಕ್ಕಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ
1-2 ಸ್ಪೂನ್ ತುಪ್ಪ ಹಾಕಿ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿ ಒಂದು 5 to 10 ಮಿನಿಟ್ಸ್ ಇಟ್ಬಿಡ್ತೀನಿ. ಈಗ ನೋಡಿ ಮಟನ್ ಬಿರಿಯಾನಿ ರೆಡಿ ಆಗಿದೆ. ಈರುಳ್ಳಿ ಹುರಿದು ಮಾಡಿರೋದ್ರಿಂದ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.